ಬಸ್ ಸ್ಟಾಪ್ ಮುಂದ್ಗಡೆನೇ ಶಾಪಿಂಗ್ ಕಾಂಪ್ಲೆಕ್ಸ್ ಎಷ್ಟು ಇದೆ ಗುರು, ಎಲ್ಲ ಐಟಮ್ ಸಿಗುತ್ತೆ ಆಲ್ ಇನ್ ಒನ್ ಗುರು. ಪಕ್ಕ ಗರ್ಲ್ಸ್ ಐಟಮ್ ಅಂತ ಜಾಸ್ತಿ ಇದೆ. ಇಲ್ಲೇ ನೋಡ್ಬೋದು ಡ್ರೆಸ್ಗಳಂತೆ, ಅವ್ರು ಹಾಕೊಳ್ಳೋ ಇಯರಿಂಗ್ಸ್ ಅಂತೆ, ತುಂಬ ಕಾಸ್ಮೆಟಿಕ್ ಪ್ರಾಡಕ್ಟ್ಗಳಾಗಿರ್ಬೋದು, ಇಲ್ಲೆಲ್ಲ ತುಂಬ ಸಿಗುತ್ತೆ. ಸೊ ನೀವೇನಾದರೂ ಈ ಕಡೆ ಬಂದರೆ ಪರ್ಚೇಸ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು. ಇದೇ ಗಾಯ್ಸ್ ಜಯನಗರ ಶಾಪಿಂಗ್ ಬಸ್ ಸ್ಟಾಪ್, ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆಯಲ್ಲ ಅದ್ರ ಮುಂದ್ಗಡೆನೇ ಇದ್ದೀನಿ. ಅಪರೂಪಕ್ಕೆ ಬಂದಾಗ ಈ ಥರ ವೀಡಿಯೋ ಮಾಡೋದೇನೋ ಒಂಥರ, ವೀಡಿಯೋ ಮಾಡಿದ್ರೆ ಎಲ್ಲ ನನ್ನೇ ನೋಡ್ತಾರೆ ಅಂತ ಒಂದು, ಬಟ್ ಶಾಪಿಂಗ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೋಣ ಬನ್ನಿ, ಹೋಗೋಣ. ಅದ್ರ ಪೂರ ಅದ್ರ ಏರಿಯಾಗಳೇ ಆ ಥರ ಇದೆ ಅನ್ನಂಗಿದೆ. ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ, ಗೇಟ್ ಒಳಗಡೆ ಹೋಗೋಣ. ಇದೇನು ಈ ಏರಿಯಾ ಎಷ್ಟೊಂದು ಖಾಲಿ ಹೊಡಿತೈತೆ, ವೆಹಿಕಲ್ಸ್ ಯಾವುದೂ ಇಲ್ಲ ಅಂದ್ಕೊಂಡೆ, ಬಟ್ ಇವಾಗ ಟ್ರಾಫಿಕ್ ಬಿಡ್ತು, ಇವಾಗ ಬರ್ತಾರೆ. ಇದು ಶಾಪಿಂಗ್ ಕಾಂಪ್ಲೆಕ್ಸ್, ತುಂಬ ಐಟಮ್ಗಳಿದೆ, ಬೆಳ್ಳಿ ಐಟಮ್ಗಳು, ಬ್ಯಾಗ್ಸು ನೋಡಿ, ತುಂಬ ಡಿಸೈನರಿ ಬಟ್ಟೆ ಅಂಗಡಿ, ಈ ಥರ ತುಂಬ ಐಟಮ್ಗಳೆಲ್ಲ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ. ಗಿಫ್ಟ್ಗಳು ಕೂಡ ಇಲ್ಲೇ ಸಿಗುತ್ತೆ, ಜ್ಯುವೆಲ್ಸು, ವಿತ್ ಫ್ಲವರ್ ಅಂಗಡಿ, ಬ್ಯಾಗು, ತುಂಬ ಅಂಗಡಿಗಳಿದೆ ಇಲ್ಲೇ. ಅಲ್ಲಿಂದ ಒಂದು ಬನ್ನ ಅಷ್ಟಿಗೆ ಐ ಥಿಂಕ್ ಮೇಲ್ಗಡೆ ಅಷ್ಟೇನಿಲ್ಲ ಅನಿಸುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಅವನು. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಹಿಂಗೆ ಎಷ್ಟೇ ಇದೆ ಪರ್ಚೇಸಿಂಗೆ. 300 ನಾವು ಈ ಕಡೆ ಅಂತ ತುಂಬ ಇದೆ ಬಟ್ಟೆ ಕಲೆಕ್ಷನ್ಸು, ಟಾಯ್ಸು, ಶೂಸು. ತುಂಬ ಇದೆ ಗಾಯ್ಸ್, ತುಂಬ ತಗೊಳ್ಳೋರು ಏನಾದ್ರು ಪರ್ಚೇಸಿಂಗ್ ಮಾಡೋದಾದರೆ ಈ ಕಡೆ ಒಂಥರ ಬೇರೆ ಅಲ್ಲಿ KR ಮಾರ್ಕೆಟ್ ಕಡೆ ಹೋಗಿದ್ರೆ ಮಾರ್ಕೆಟಿಂಗ್ ಐಟಮ್ ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ, ಹಾಗೆ ಇಲ್ಲಿ ಜಯನಗರ ಬಂದರು ಶಾಪಿಂಗ್ ಐಟಮ್ಸ್, ಬಟ್ಟೆ ಈ ಥರದ್ದೆಲ್ಲ ಸಿಗುತ್ತೆ. ತುಂಬ ವೆರೈಟಿ ಐಟಮ್ಸ್ಗಳೆಲ್ಲ ಇದೆ. ಸ್ವಲ್ಪ ನೋಡಿ, ಬುಕ್ಸ್ಗಳು ಇಟ್ಟಿದ್ದಾರೆ. ಟಾಯ್ಸ್ ಬಂದರೆ ಮಕ್ಕಳಿಗೆ ಅವ್ರು ಬೇಕಾಗಿರೋ ತಗೊಳ್ಳೋಕ್ಕೆ ಆಪರ್ಚುನಿಟೀಸ್ ಇದೆ. ಯಾವ ಕಡೆ ಬಂದಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಸೇಮ್ ಮೈಸೂರು KR ಮಾರ್ಕೆಟ್ ಥರ ಫೀಲ್ ಕೊಡ್ತಾ ಇದೆ. ಸೇಮ್ ಹಿಂಗೆ ಇರುತ್ತೆ ಮೈಸೂರು KR ಮಾರ್ಕೆಟು. ಆಲ್ಮೋಸ್ಟ್ ನೋಡಿದವ್ರಿಗೆ ಅಬ್ಸರ್ವ್ ಮಾಡೋದು ಈಸಿ. ಉಪಾರ ದರ್ಶಿನಿ ಇದು ಇನ್ನೂ ಮುಂದೆ ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ಗೌರ್ಮೆಂಟ್ ಬಸ್ ಸ್ಟಾಪ್, ಇಲ್ಲಿ ಹೋದರೆ ಯಾವ ಕಡೆ ಬರ್ತೀವಿ ಅಂತ ಐಡಿಯಾ ಇರಲ್ಲ. ಅಲ್ಲೂ ಅಷ್ಟೇ ವಾಚ್ ಅಂಗಡಿ ಇಲ್ಲೂ ಸಖತ್ತ ಕಾಣ್ತಾರೆ ವಾಚಸ್. ನಮ್ಮ ಪರ್ಟಿಕ್ಯುಲರಾಗಿ ಏನು ತೊಗೊಳ್ಬೇಕು ಅಂತ ಇರುತ್ತೆ ಅದು ಸಿಕ್ಕಿದಾಗ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ, ಹಾಗೆ ಆಗಿರೋದು. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೆ ಅನ್ಸುತ್ತೆ, ಅಲ್ಲ ಒಂದು ಸಲ ಹೋಗೋಣ. ಹ್ಯಾಂಡ್ ಬ್ಯಾಗ್ ಹೋಲ್ಸೇಲ್, ಜಸ್ಟ್ ವಿಡಿಯೋ, ಕೀರ್ತನ ಎಂಟರ್ಪ್ರೈಸಸ್ ಇದೆ ಲಾಸ್ಟ್ ಅಂಗಡಿ. ಆದರೆ ಇಲ್ಲ ಇಟ್ಟು ಕನೆಕ್ಟ್ ಮಾಡುತ್ತೆ ಒಂದು ರೌಂಡು. ಇದೆ ಲಾಸ್ಟ್ ಅಂಗಡಿ ಅಂದ್ಕೊಳ್ತೀನಿ. ಹಿಂಗೆ ಕಾಣುತ್ತೆ ನೋಡಿ. ಇದನ್ನು ಜಯನಗರ ಸೂಪರ್ ಬಜಾರ್ ಅಂತಲೂ ಕರಿಬೋದು. ಸೊ ಇಷ್ಟು ದೊಡ್ಡದಾಗಿದೆ ಕಾಂಪ್ಲೆಕ್ಸ್ ರೀತಿ, ಚೆನ್ನಾಗಿದೆ. ಹೋಲ್ಸೇಲ್ ಐಟಮ್ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಆಲ್ಮೋಸ್ಟ್ ಏನಾದ್ರು ಶಾಪಿಂಗ್ ಮಾಡಬೇಕು ಅಂತಿದ್ದವರು ಇಲ್ಲಿ ಬಂದರೆ ಆರಾಮ್ಸೆ ಏನೇನು ಬೇಕು ಎಲ್ಲ ಐಟಮ್ ಸಿಗುತ್ತೆ. ಅಷ್ಟೇನು ಕಾಸ್ಟ್ಲಿನೂ ಇಲ್ಲ, ಕಡಿಮೆಗೆ ಸಿಗುತ್ತೆ. ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗ್ಬೋದು, ಅದನ್ನು ಒಂದು ಸಲ ವೀಡಿಯೋ ಮಾಡ್ತೀನಿ ಬನ್ನಿ. ಹೆಚ್ಚು ಐಟಮ್ಸ್ ಇದೆ ಇರೋದು. ಇಲ್ಲಂತೂ ಡ್ರೆಸ್ ಐಟಮೇ ತುಂಬ ಬಿಟ್ಟೈತಿ. ಈ ಕಡೆ ಮಾತ್ರ ಎಂಟ್ರಿಗೆ ಬಂದಲ್ಲ ಅದೇ ಕಡೆ ಇರೋದು ಇದು. ಇನ್ನು ಫಸ್ಟ್ ಫ್ಲೋರಲ್ಲಿ ಏನಿರ್ಬೋದು ಅಂತ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಫಸ್ಟ್ ಫ್ಲೋರಲ್ಲಿ ಒಂದು ಸಲ ಹೋಗಿದ್ದು ಬರೋಣ. ಅಲ್ಲೂ ಕಡೆ ಇದೇ ರೀತಿ ಗಿಫ್ಟ್ ಶಾಪ್ ಇದೆ, ಗಿಫ್ಟ್ ಐಟಮ್ ಇದ್ದಾವೆ. ತುಂಬ ಸ್ಟೋರ್ಗಳು ಕ್ಲೋಸ್ ಆಗಿದ್ದಾವೆ. ಐ ಥಿಂಕ್ ಸ್ಯಾಟರ್ಡೆ ಸಂಡೇ ಮಾತ್ರ ಜಾಸ್ತಿ ನಡೆಯುತ್ತೆ, ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಹೇಗಿರ್ಬೋದು ನಡಿ. ತುಂಬ ಇದ್ದಾವೆ, ವಾಶ್ರೂಮ್ ಇದ್ದಾವೆ ಬಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ. ಬಟ್ಟೆ ಅಂಗಡಿ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗೋದಿದೆ. ಬನ್ನಿ ಈ ಕಡೆ ಹೋಗೋಣ. ಈ ಕಡೆ ಏನಿದೆ ನೋಡೋಣ. ನೋಡಿ ಇದೆಲ್ಲ ಫಸ್ಟ್ ಫ್ಲೋರಲ್ಲಿ ಈ ಥರ ಇಟ್ಟಿದ್ದಾರೆ. ಸ್ಯಾಟರ್ಡೆ ಸಂಡೇ ಜೋರಾಗಿರುತ್ತಂತೆ ಜಯನಗರ. 4th ಬ್ಲಾಕ್ ಏನಾದ್ರು ಬಂದರೆ ಆಲ್ಮೋಸ್ಟ್ ಇಲ್ಲಿ ಪರ್ಚೇಸಿಂಗ್ ಮಾಡ್ಬೋದು. ಗ್ರೀನ್ ಬಟ್ಟೆಗಳಿದೆ. ಸೊ ಕೆಳಗಡೆ ಹೋಗೋದಕ್ಕೂ ತುಂಬ ವೇಗಳಿದೆ ಅಲ್ಲೇ. ಸೊ ಫಸ್ಟ್ ಫ್ಲೋರಲ್ಲಿ ಅಷ್ಟೇನಿಲ್ಲ, ಅಲ್ಲಿ ಹೋಗ್ಬೇಕು ಅಂದರೆ ಅದೇ ಸ್ವಲ್ಪ ಪರ್ಟಿಕ್ಯುಲರ್ ಅಂಗಡಿ ಬರ್ತಲ್ಲ ಅವರು ಓಕೆ. ಬಟ್ ಫಸ್ಟ್ ಡೌನಲ್ಲಂತೂ ತುಂಬ ಲೈಟ್ ಇದೆ ಅಂಗಡಿಗಳು ಮಾತ್ರ ಪರ್ಚೇಸಿಂಗ್ಗೆ.
ನಾವೊಂದು ಬ್ಯಾಗ್ ಕೇಳೋಣ, ಬೇಕಾದ್ರೆ ಬ್ಯಾಗ್ ವಿಚಾರಿಸ್ಬಿಟ್ಟು ತಗೊಳಕ್ಕೆ ನೋಡೋಣ. ಎಕ್ಸಿಟ್ ಅಂತಿದೆ ಈ ಕಡೆಯಿಂದ ಹೊರಗಡೆ ಹೋಗೋದು. ಇಲ್ಲಿ ಚೆನ್ನಾಗಿದೆ, ತುಂಬ ವೆರೈಟಿ ಇದೆ. ಎಲ್ಲ ಅದೇ ನೋಡ್ಕೊ ಹೋಗ್ತಾ ಇರಬೇಕು. ಯಾವ್ದಾದ್ರು ಪರ್ಚೇಸ್ ಇದ್ದರೆ ಅಷ್ಟೇ ನಿಂತ್ಕೊಂಡು ಪರ್ಚೇಸ್ ಮಾಡ್ತಾ ಇರಬೇಕು. ನೋಡಿ ಹಿಂಗೆ ಪೂರ ಸ್ಟ್ರೈಟ್ ಹೋಗ್ಬೋದು, ಹಿಂಗೆ ಪೂರ ಸ್ಟ್ರೈಟ್ ಹೋಗ್ಬೋದು. ಇಲ್ಲ ಅಂದರೆ ಎಕ್ಸಿಟ್ ಆಗ್ಬೋದು ಈ ಕಡೆ. ನೋಡಿ ಈ ಕಡೆ ಸ್ಟ್ರೈಟ್ ಇದೆ. ಸಾಟರ್ಡೆ ಆಗಿರೋದ್ರಿಂದ ಏನು ಗುರು ಇಷ್ಟೊಂದು ಜನ ಬೈಯರ್ಸ್ ಇದ್ದಾರೆ. ಒಳ್ಳೆ ರಶ್ ಇರುತ್ತೆ ಗುರು. ಶಾಪಿಂಗ್ ಕಾಂಪ್ಲೆಕ್ಸ್ ಒಳ್ಳೆ ರಶ್ ಇರುತ್ತೆ. ಇವತ್ತು ಮಾತ್ರ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಎಲ್ಲ ರಶ್ ಇರುತ್ತೆ. ಒಂದು ವೇಳೆ ಜಯನಗರ ಕಡೆ ಬಂದರೆ ಇಲ್ಲಿ ತಗೋಬೋದು. ಅಷ್ಟೊಂದು ಸಾಟರ್ಡೆ ಸಂಡೇ ಮಾತ್ರ ಮಾಡಿಸಿದಷ್ಟು ಜನ ಬರ್ತಾರೆ, ಯಾಕಂದರೆ ಅವತ್ತೇ ತಾನೇ ಒಳ್ಳೆ ಪ್ರಾಫಿಟ್ ಆಗೋದು. ಇಲ್ಲಂತೂ ಹೆವಿ ಟ್ರಾಫಿಕ್ ಇರುತ್ತೆ ಇವತ್ತು ಮಾತ್ರ. ಜಯನಗರ್ 4th ಬ್ಲಾಕ್ ಅದು ಸಾಟರ್ಡೆ ಸಂಡೇ ಮಾತ್ರ ಹೆವಿ ರಶ್ ಗುರು ಕಾಂಪ್ಲೆಕ್ಸು, ಯಾಕಂದರೆ ಅವತ್ತೇ ಒಳ್ಳೆ ಸೇಲ್ ನಡೆಯೋದು. ನೋಡಿ ಇಲ್ಲೆಲ್ಲ ಫೋಟೋಗಳಾಗಿರ್ಬೋದು, ತುಂಬ ಐಟಮ್ಸ್ಗಳು ಸಿಗುತ್ತೆ ಮಾತ್ರ. ಅದಕ್ಕೆ ಸಾಟರ್ಡೆ ಸಂಡೇ ವೀಕೆಂಡಿಗೆ ಅಂತ ಕೈಕೊಂಡಿರೋರು ಅಂತ ಆಲ್ಮೋಸ್ಟ್ ಇವತ್ತೇ ಬಂದು ಎಲ್ಲ ತಗೊಳಕ್ಕೆ ರೆಡಿ ಮಾಡ್ಕೊಳ್ತಾರೆ. ನೋಡಿ ಇಲ್ಲಿ ಪಕ್ಕ ರೋಡ್ ಪಕ್ಕ ಎಲ್ಲ ಇಟ್ಟಿರ್ತಾರೆ ಹಂಗೆ. ಕಡಿಮೆ ಐಟಮ್ಗೆ ಸಿಗ್ಬೋದು. ತುಂಬ ಜನ ಹೇಳ್ತಾರೆ ಜಯನಗರ 4th ಬ್ಲಾಕಲ್ಲಿ ಸಿಗುತ್ತೆ ಅಂತ. ನಾನು ಒಂದು ಸಲ ನೋಡ್ಬೋದಾಗಿತ್ತು ಅಂತ ಬಂದಿದ್ದೆ. ನೋಡಿ ಇಲ್ಲ ಐಟಮ್ಗಳು ಸಿಗುತ್ತೆ, ಈ ಥರ ಐಟಮ್ಗಳು ಲಾಸ್ ಐಟಮ್ಸು. ಇಲ್ಲಿ ಈ ಕಡೆನೂ ಇದೆ ಕಾಂಪ್ಲೆಕ್ಸು. ಇಲ್ಲೂ ಇದೆ ಬಟ್ಟೆ ಅಂಗಡಿ, ಇಲ್ಲಿ ಸ್ಲಿಪ್ಪರ್ ಅಂಗಡಿ, ಬಳೆಗಳು. ಹುಡುಗಿ ಕರ್ಕೊಬಂದರೆ ಇಲ್ಲೂ ಕೊಡಿಸ್ಬೋದು ಬೇರೆಯವರು. ಬನ್ನಿ ನೆಕ್ಸ್ಟ್ ಹೋಗೋಣ, ಯಾವ್ದು ಸಿಗುತ್ತೆ ಅಂತ ತೋರಿಸ್ತೀನಿ. ಹಂಗೆ ಈ ಏರಿಯಾದಲ್ಲಿರೋದು ನೋಡಿ. ಇಲ್ಲಿ ಮಾತ್ರ ಪೂರ ಜಯನಗರ 4th ಬ್ಲಾಕ್ ಅಂತ ಧನಂಜಯ ಅದು ಮೂವಿ ಆಗಿದೆ ಇಲ್ಲ, ಅದು ಎಲ್ಲಿ ಅಂತ ಗೊತ್ತಾಗಲಿಲ್ಲ ಎಕ್ಸಾಕ್ಟ್ ಲೊಕೇಶನ್ನು. ಒಂದು ಸ್ವಲ್ಪ ನೋಡ್ಬೋದಾಗಿತ್ತು. ನೋಡಿ ತುಂಬ ಜನ ಬರ್ತಾರೆ. ಎಷ್ಟು ಏರಿಯಾದಲ್ಲಿ ಮಾತ್ರ ಫುಲ್ಲು ನೋಡಿ ಬಟ್ಟೆ ಇದೆ. ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೇ ಇದಿರೋದು ಆಲ್ಮೋಸ್ಟ್ ಶಾಪಿಂಗ್. ಇಲ್ಲಿ ಬಂದರೆ ಆರಾಮ್ಸೆ ಸಿಗುತ್ತೆ ನೋಡಿ. ಐಟಮ್ಗಳೆಲ್ಲ ಸಕ್ಕತ್ತಿದೆ. ನೈಟ್ ಆದಾಗಲೂ ಒಂದು ಸರಿ ರಿವ್ಯೂ ಮಾಡಬೇಕು ಎಷ್ಟು ಆಗ್ತಾರೆ ಅಂತ, ಎಷ್ಟು ಜನ ಬರ್ತಾರೆ ಅಂತ. ಇದು ಎಷ್ಟು ಜನ ಬಂದಿದ್ದಾರೆ ತೊಗೊಳ್ತಾ ಇದ್ದಾರೆ ಎಲ್ಲ. ಡಾಲ್ ಚೆನ್ನಾಗಿದೆ ಬೊಂಬೆ. ತುಂಬ ಐಟಮ್ಸ್ಗಳಿದ್ದಾವೆ. ಇಲ್ಲೂ ಸೇಲ್ ಇದೆ, ಇನ್ನು ಮುಂದೆ ಎಲ್ಲ ಸೇಲ್ ಇರುತ್ತೆ ಆಲ್ಮೋಸ್ಟ್ ಹಿಂಗೇನೆ. ನೋಡಿ ಇಲ್ಲಿ ಬಟ್ಟೆ ಅಂಗಡಿ ಇದೆ, ಪೌಚು. ನೋಡಿ ಇಲ್ಲೇ ಕೆಳಗಡೆ ಫ್ಯಾಷನ್ಸ್ ಇದೆ. ಜಯನಗರ 4th ಬ್ಲಾಕಲ್ಲಿ ಈವ್ನಿಂಗ್ ಟೈಮಲ್ಲಿ ಈ ಥರ ಇರುತ್ತೆ. ಪರ್ಚೇಸಿಂಗ್ ಅಂತೂ ಫುಲ್ಲು ಇಟ್ಟಿರ್ತಾರೆ, ಯಾವುದಾದ್ರೂ ತಗೋಬೋದು. ಮಧ್ಯಾಹ್ನ ನೋಡಿದ್ದೀರಲ್ಲ ಆಲ್ಮೋಸ್ಟು ಏನೇನು ಐಟಮ್ ಇತ್ತು ಅಂತ. ಸ್ಲಿಪ್ಪರಿಂದ ಐಟಮು ಪ್ರತಿಯೊಂದು ಐಟಮ್ ಸಿಗುತ್ತೆ ಗುರು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 6 o'clock ಇಷ್ಟೊಂದು ಐಟಮ್ಸ್ ಎಲ್ಲ ಸಿಗುವಂಥ ಚಾನ್ಸಸ್ ಇರುತ್ತೆ. ಶಾಪಿಂಗ್ ಕಾಂಪ್ಲೆಕ್ಸ್ ಫಿಕ್ಸ್ಡ್ 200 ಅಂತ ಇದೆ. ನೋಡೋಣ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಯುಸಿ ಇರೋದ್ರಿಂದ ಒಳ್ಳೆ ನಡೆಯಿದೆ. ಗಿಫ್ಟ್ ಕಾರ್ ಐಟಮ್ ಇದೆ. ವಿಡಿಯೋಸ್ ಮಾಡಬೇಕು ಅಂದರೆ ಈ ಕಡೆನೂ ಇದೆ, ಈ ಸೈಡು ಇದೆ. ಫಿಕ್ಸ್ಡ್ ಟೈಪ್ ಇದೆ ಅಂತಲೂ ಇದೆ. ಶಾಪಿಂಗ್ ಐಟಮ್ ಬ್ಯಾಗ್ಸ್ ಪ್ರೀವಿಯಸ್ ಇಲ್ಲೇ ಬಂದಿದ್ದೆ ನಾನು, ಎಕ್ಸಾಕ್ಟ್ಲಿ ಇಲ್ಲೇ ಬಂದಿದ್ದು. ಮುಂದೆ ಹೋಗೋಣ. ಸೊ ದಿಸ್ ಇಸ್ ದ ಸಿಚುವೇಶನ್. ಎಷ್ಟು ಮಳಿಗೆಗಳಿದೆ, ಅಂಗಡಿ ಮಳಿಗೆಗಳು ಪ್ರತಿಯೊಂದು ಸಿಗುತ್ತೆ ಗುರು, A to Z. ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ಏನು ಬಿಸ್ನೆಸ್ ಮಾಡ್ಬೋದು ಅಂತ. ಐಡಿಯಾ ಇಲ್ಲದವರು ತುಂಬ ಅಂಗಡಿಗಳಿದ್ದಾವೆ, ಎಲ್ಲ ಸಿಗುತ್ತೆ ಗುರು. ಬಟ್ ಇದು ಬಿಟ್ಟರು ಜೀವನ ಇಲ್ಲ ಅನ್ನಿಸ್ಬಿಡುತ್ತೆ ಅಲ್ಲ. ಯೂಟ್ಯೂಬರ್ಸ್ ಲೈಫ್ ಎಲ್ಲ ರೀತಿದು.
ಗೌರ್ಮೆಂಟ್ ಜಾಬ್ಗೂ ಪ್ರೈವೇಟ್ ಜಾಬ್ಗೂ ಏನು ವ್ಯತ್ಯಾಸ ಅಂದರೆ ಅದೇ ಗೌರ್ಮೆಂಟ್ ಜಾಬ್ ಮುಗ್ದೇ ಇಡಲೇ ಟೈಮ್ ಹೋಗ್ತಾ ಇರೋದೆ. ಪ್ರೈವೇಟ್ ಲ್ಯಾಬಲ್ಲಿ ಹಂಗಿರಲ್ಲ, ಅವ್ನು ಮೀಟಿಂಗ್ ಇದೆ ಅಷ್ಟೇ ಇರು ಅಂದರೆ ಇರಲೇಬೇಕು. ಆ ರೀತಿ ಇದೆ ಗುರು. ನಾ ಪ್ರೈವೇಟ್ ಜಾಬ್ನ ಸುಲಭ ಅಂದ್ಕೊಂಡಿದ್ದೆ, ಯಾಕೆಲ್ಲ ಟೆನ್ಷನ್ ಅಂತಾರೆ, ಎಷ್ಟೋ ವರ್ಕು ಎಷ್ಟೋ ಪ್ರೆಷರ್ ಕೊಟ್ಟರೆ ಯಾವ ನನ್ನ ಮಗ ಮಾಡ್ತಾನೆ ಅಂತ ಒಂದು ಐಡಿಯಾ ಬಂದಿರುತ್ತೆ.